ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೌಜನ್ಯ ಹರ್ಷ. ಕಾಂತಾರ ಸಖತ್ ಸೆನ್ಸೇಷನ್ ಸೃಷ್ಟಿಸಿದ್ದ ಸಿನಿಮಾ, ಕರಾವಳಿ ದೈವದ ಕಥೆಯುಳ್ಳ ಚಿತ್ರ, ರಿಷಬ್ ಶೆಟ್ಟಿ ಭವಿಷ್ಯವನ್ನೇ ಬದಲಾಯಿಸಿದ ಸೂಪರ್ ಹಿಟ್ ಫಿಲಂ. ದೈವದ ಆಶೀರ್ವಾದವೇ ಕಾಂತಾರ ಶಿವನಿಗೆ ಶ್ರೀರಕ್ಷೆ. ಕಾಂತಾರ ರಿಷಬ್ ಶೆಟ್ಟಿಗೆ ಕಾಡ್ತಿದ್ಯಾ ಆ ಒಂದು ಭೀತಿ? ಪದೇ ಪದೇ ದೈವದ ಮೊರೆ ಹೋಗ್ತಿರೋದ್ಯಾಕೆ ಕಾಂತಾರ ಶಿವ? ಹೌದು, ಕಾಂತಾರ ಸಿನಿಮಾ, ಈ ಸಿನಿಮಾದ ಟೈಟಲ್ ಹಾಗೂ ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ದೈವ ನರ್ತಕರಾಗಿ ಕಾಣಿಸಿಕೊಂಡಿದ್ದ ಆ ದೃಶ್ಯ ಚಿತ್ರ ಪ್ರೇಮಿಗಳ ಕಣ್ಣಲ್ಲಿ ಇಂದಿಗೂ ಅಚ್ಚಳಿಯದೆ ಕೂತಿದೆ. ಈ ಚಿತ್ರ ನೋಡಿದ ಸಿನಿ ಪ್ರೇಕ್ಷಕರು ಕಾಂತಾರದಂತಹ ಸಿನಿಮಾ ಇನ್ನೊಂದು ಬರಲಿ ಅಂತ ಆಸೆ ವ್ಯಕ್ತಪಡಿಸಿದ್ರು. ಆದ್ರೆ ದೈವದ ಚಿತ್ರ ಮಾಡೋದು ಅಷ್ಟು ಸುಲಭವಾದ ವಿಚಾರವಲ್ಲ. ಯಾಕಂದ್ರೆ ದೈವದ ಕಥೆಯುಳ್ಳ ಚಿತ್ರದ ಶೂಟಿಂಗ್ನಲ್ಲಿ ಕಣ್ಣಿಗೆ ಕಾಣದ ಅಡೆತಡೆಗಳು ಇರ್ತಾವೆ. ಇಂತಹ ಅಡೆತಡೆಗಳನ್ನ ಎದುರಿಸೋದು ಕಷ್ಟ. ಇವೆಲ್ಲ ಕಷ್ಟವನ್ನು ಮೆಟ್ಟಿ ನಿಂತ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾವನ್ನ ನಮ್ಮೆಲ್ಲರ ಮುಂದೆ ತಂದಿರ್ತಾರೆ. ಇದೀಗ ಮತ್ತೆ ಕಾಂತಾರದ್ದೇ ರೀತಿಯ ದೈವ ಕಥೆಯುಳ್ಳ ಕಾಂತಾರ ಚಾಪ್ಟರ್ 1 ಚಿತ್ರ ಮಾಡೋಕೆ ಹೊರಟ ಡಿವೈನ್ ಸ್ಟಾರ್ಗೆ ಆತಂಕ ಹೆಚ್ಚಾಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಇದಕ್ಕೆ ಕಾರಣ ಕಾಂತಾರ ಶಿವ ಪದೇ ಪದೇ ದೈವದ ಮೊರೆ ಹೋಗ್ತಾ ಇರೋದು. ಹಾಗಿದ್ರೆ ನಟ ರಿಷಬ್ ಶೆಟ್ಟಿ ಮತ್ತೆ ಯಾವ ದೈವದ ಬಳಿ ಹೋದ್ರು? ದೈವ ಕೊಟ್ಟ ಸೂಚನೆ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ತುಳುನಾಡಿನವರೇ ಆಗಿರೋ ರಿಷಬ್ ಶೆಟ್ಟಿ ಕೋಲಕ್ಕೆ ಹೋಗೋದು, ದೇವರ ಆಶೀರ್ವಾದ ಪಡೆಯೋದು ಹೊಸ ವಿಷಯ ಏನಲ್ಲ. ಆದ್ರೆ ಈ ಬಾರಿ ಈ ಕೋಲದಲ್ಲಿ ನಡೆದ ಸನ್ನಿವೇಶ ಬಹಳ ವಿಶೇಷವಾಗಿದೆ. ರಿಷಬ್ ಶೆಟ್ಟಿ ಮಂಗಳೂರಿನ ವಜ್ರದೇಹಿ ಮಠದಲ್ಲಿ ನಡೆದ ಮೈಸಂದಾಯ ದೈವ ಕೋಲಕ್ಕೆ ಆಗಮಿಸಿರ್ತಾರೆ. ಮೊದಲಿಗೆ ಮಠಾಧೀಶರಾಗಿರೋ ರಾಜಶೇಖರಾನಂದ ಸ್ವಾಮೀಜಿ ಆಶೀರ್ವಾದ ಪಡಿತಾರೆ. ಬಳಿಕ ಎಲ್ಲ ಭಕ್ತಾದಿಗಳಂತೆ ನಟ ರಿಷಬ್ ಶೆಟ್ಟಿ ಕೂಡ ದೈವವನ್ನ ನೋಡುತ್ತಾ ಕುಳಿತಿರ್ತಾರೆ. ಆ ಸಮಯದಲ್ಲಿ ದೈವ ನೇರವಾಗಿ ರಿಷಬ್ ಶೆಟ್ಟಿ ಇರುವಲ್ಲಿಗೆ ಬಂದು ಕೈ ಹಿಡಿದು ತನ್ನತ್ತ ಎಳೆದುಕೊಳ್ಳುತ್ತೆ. ರಿಷಬ್ಗೆ ಧರಿಸಿರೋ ಕನ್ನಡಕ ತೆಗೆಯುವಂತೆ ಸೂಚನೆ ಕೊಡುತ್ತೆ. ಕನ್ನಡಕ ತೆಗೆದ ಬಳಿಕ ರಿಷಬ್ ಶೆಟ್ಟಿಗೆ ದೈವ ಅಭಯ ನೀಡುತ್ತೆ. ಆ ದೃಶ್ಯವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ. ರಿಷಬ್ ಕೈ ಮೇಲೆ ಕೈ ಇಟ್ಟ ದೈವ ಸನ್ನೆ ಮೂಲಕ ಕೆಲವೊಂದು ಸಂದೇಶಗಳನ್ನ ಕೊಡುತ್ತೆ. ಹಾಗೆಯೇ ಪ್ರಸಾದವನ್ನ ರಿಷಬ್ ಶೆಟ್ಟಿ ಕೈಗೆ ಕೊಟ್ಟು ಆಶೀರ್ವಾದ ಮಾಡುತ್ತೆ. ಅದೇನು ಅಂದ್ರ, ಯಾವುದೇ ಸಮಸ್ಯೆ ಅಡ್ಡಿ ಆತಂಕ ಎದುರಾದ್ರೂ ನೀನು ಕುಗ್ಗಬೇಡ. ಸಿನಿಮಾ ನಿರ್ಮಾಣದಲ್ಲಿ ಇಟ್ಟಿರೋ ಹೆಜ್ಜೆಯಲ್ಲಿ ಸಮಸ್ಯೆ ಎದುರಾದ್ರೆ ಕುಗ್ಗದೆ ಮುಂದೆ ಹೋಗು. ನಾನು ಪ್ರತಿ ಸಂದರ್ಭದಲ್ಲೂ ನಿನ್ನ ಬೆನ್ನ ಹಿಂದೆ ಇರ್ತೀನಿ. ಚಿತ್ರತಂಡವನ್ನ ಕಾಯ್ತೀನಿ. ಭಕ್ತಿಯಿಂದ ಸಿನಿಮಾ ಮಾಡು. ನಿನ್ನ ಕಾರ್ಯಕ್ಕೆ ವಿಶ್ವ ಮಟ್ಟದಲ್ಲಿ ಪ್ರಶಂಸೆ ಸಿಗುತ್ತೆ ಅನ್ನೋ ಅಭಯ ಕೊಟ್ಟಿದೆ. ಆ ಬಳಿಕ ಸಂತೃಪ್ತರಾದ ರಿಷಬ್ ಅಲ್ಲಿಂದ ವಾಪಸ್ ಆಗ್ತಾರೆ. ಕಾಂತಾರ ಸಿನಿಮಾಗಾಗಿ ನಟ ರಿಷಬ್ ಶೆಟ್ಟಿ ಮೊದಲು ದೈವದ ಮೊರೆ ಹೋಗಿದ್ದು ಕಾಂತಾರ ಕತೆ ರೆಡಿಯಾದಾಗ. ಲಾಕ್ಡೌನ್ ಟೈಮಲ್ಲಿ ರಿಷಬ್ ಕಥೆಯನ್ನ ರೆಡಿ ಮಾಡಿಕೊಂಡಿದ್ರು. ಆದ್ರೆ ಸಿನಿಮಾ ಮಾಡ್ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿರ್ತಾರೆ. ಆಗ ಉಡುಪಿಯಲ್ಲಿರೋ ದೈವ ನರ್ತಕರ ಬಳಿ ಹೋಗಿ ಪ್ರಶ್ನೆ ಹಾಕ್ತಾರೆ. ಆಗ ಆ ದೈವ ನರ್ತಕ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಬಳಿ ಹೋಗಿ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಪಡೆದು ತೀರ್ಮಾನ ಕೈಗೊಳ್ಳುವಂತೆ ಸೂಚನೆ ಕೊಡ್ತಾರೆ. ಹಾಗೆಯೇ ರಿಷಬ್ ಶೆಟ್ಟಿ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದು ಬರ್ತಾರೆ. ಹಾಗೆ ಕೋಲಾದಲ್ಲಿ ದೈವದ ಅಭಯ ಪಡೆದು ಶೂಟಿಂಗ್ ನ ಶುರು ಮಾಡ್ತಾರೆ. ಅನಂತರ ಕಾಂತಾರ ದೇಶಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿದ್ದು ಬೇರೆ ಬೇರೆ ರಾಜ್ಯದ ಜನರು ಕರಾವಳಿ ದೈವದ ಕಡೆಗೆ ಬಹುಪರಾಗ್ ಹೇಳಿದ್ದು ಪ್ರಶಂಸನೀಯ. ದೇವರ ಕಥೆಗಳನ್ನ ಕೈಗೆತ್ತಿಕೊಳ್ಳುವಾಗ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕೂಡ ಕಡಿಮೆನೆ. ಹೇಳಿ ಕೇಳಿ ರಿಷಬ್ ಶೆಟ್ಟಿ ಪುನಃ ಆಯ್ಕೆ ಮಾಡಿಕೊಂಡಿರೋ ಚಿತ್ರ ಕರಾವಳಿ ದೈವದ್ದು. ಈ ಹಿಂದೆ ಕಾಂತಾರ ಸಿನಿಮಾ ಮಾಡುವಾಗ ಕೂಡ ಅವರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದು ಅಂತಿಮವಾಗಿ ಶೂಟಿಂಗ್ ಕೂಡ ಶುರು ಮಾಡಿದ್ರು. ಆದ್ರೂ ಕೆಲ ಸಮಸ್ಯೆಗಳು ಬಂದಿದ್ವು. ಆದ್ರೂ ಕೂಡ ಧೈರ್ಯವಾಗಿ ಎಲ್ಲವನ್ನ ಮೆಟ್ಟಿ ನಿಂತಿದ್ದೇನೆ ಅಂತ ಸ್ವತಃ ಅವರೇ ಹೇಳಿದ್ರು. ಇನ್ನು ಕಾಂತಾರ ಚಿತ್ರದ ಪಂಜುರ್ಲಿ ದೈವದ ಕಥೆಯನ್ನ ಕಣ್ಣಿಗೆ ಕಟ್ಟುವಂತೆ ತೆರೆ ಮೇಲೆ ತೋರಿಸಿದ್ದ ಚಿತ್ರತಂಡ ಕ್ಲೈಮ್ಯಾಕ್ಸ್ ಗಳನ್ನ ಬಹಳ ಸೆನ್ಸೇಷನ್ ಆಗಿ ಸೃಷ್ಟಿ ಮಾಡಿದ್ರು. ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಸೀನ್ ಇದೆ. ಅದೇನು ಅಂದ್ರೆ, ದೈವ ಊರಿನವರ ಕೈಗಳನ್ನ ತನ್ನತ್ತ ಸೆಳೆದುಕೊಂಡು ಒಬ್ಬರ ಕೈ ಮೇಲೆ ಮತ್ತೊಬ್ಬರ ಕೈಗಳನ್ನ ತನ್ನ ಎದೆ ಮೇಲೆ ಇಟ್ಟುಕೊಳ್ಳುತ್ತೆ. ಎಲ್ಲರೂ ಒಟ್ಟಾಗಿರಿ, ನಿಮ್ಮ ಜೊತೆ ನಾನಿರ್ತೀನಿ, ಯಾವುದೇ ದ್ವೇಷ ಅಸೂಯೆ ಬೇಡ, ಭಯ ಆತಂಕ ಬೇಡ ಅನ್ನೋ ಸಲಹೆಯನ್ನ ನೀಡುತ್ತೆ. ಇದೀಗ ವಜ್ರದೇಹಿ ಮಠದ ಕೋಲಕ್ಕೆ ರಿಷಬ್ ಹೋದಾಗಲೂ ಕೂಡ ಅದೇ ರೀತಿಯ ಅಭಯವನ್ನ ದೈವ ಕೊಟ್ಟಿದೆ. ಈ ಸೀನ್ಗೆ
ಪ್ರೇಕ್ಷಕರಂತೂ ಫಿದಾ ಆಗಿದ್ರು. ಇನ್ನೊಂದು ಕಾಂತಾರ ಬರ್ಲಿ ಅಂತ ಕೂಡ ಹೇಳಿದ್ರು. ಆದ್ರೆ ಇದು ಅಷ್ಟು ಸುಲಭವಾದ ತೀರ್ಮಾನ ಅಲ್ಲ. ಆಗ ದೈವದ ಬಳಿ ಹೋಗಿದ್ದ ಕಾಂತಾರ ಶಿವನಿಗೆ ದೈವ ಹೇಳಿದ್ದು ಒಂದೇ ಮಾತು: ಮೊದಲ ಸಿನಿಮಾ ಮಾಡುವಾಗ 10 ಬಾರಿ ಯೋಚನೆ ಮಾಡಿದ್ದೀರಿ, ಎರಡನೇ ಸಿನಿಮಾ ಮಾಡುವಾಗ ಕೂಡ 100 ಬಾರಿ ಯೋಚನೆ ಮಾಡಿ ಹೆಜ್ಜೆ ಇಡಿ, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಅದರಂತೆ ಕಾಂತಾರ ಫ್ರೀಕ್ವೆಲ್ಗೆ ಮುಹೂರ್ತವೂ ಕೂಡ ಫಿಕ್ಸ್ ಆಯ್ತು. ಒಟ್ನಲ್ಲಿ ಒಂದೊಳ್ಳೆ ಸಿನಿಮಾ ಮಾಡುವಾಗ ಅಡ್ಡಿ ಆತಂಕಗಳು, ವಿಘ್ನಗಳು ಇದ್ದೇ ಇರ್ತಾವೆ. ಆದ್ರೆ ರಿಷಬ್ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ದೈವದ ನುಡಿಗೆ ಅನುಗುಣವಾಗಿ ನಡೆದುಕೊಳ್ತಾ ಇರೋದು ಖಂಡಿತವಾಗಿಯೂ ಪ್ರಶಂಸನೀಯ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಆಗ್ಲಿ, ಕರ್ನಾಟಕದ ಸಂಸ್ಕೃತಿ ಇಡೀ ಜಗತ್ತಿಗೆ ವಿಸ್ತಾರವಾಗ್ಲಿ ಅನ್ನೋದೇ ಎಲ್ಲಾ ಸಿನಿ ಪ್ರೇಮಿಗಳ ಹಾರೈಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.